ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಒಂದು ಫೋಟೋ ನೋಡ್ತಿದ್ದೀರಲ್ಲ, ಇದು ಗುರು ರಾಘವೇಂದ್ರ ಸ್ವಾಮಿಗಳು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ಒಂದು ತುಂಬ ಭರವಸೆಯನ್ನು ನಂಗೆ ನೀಡಿದ್ದಾರೆ. ಯಾಕಂದರೆ ಈ ಫೋಟೋ ಇದೆಯಲ್ಲ, ಇದನ್ನು ನಮಗೆ ಗುರುಪೌರ್ಣಿಮೆ ದಿನ ಬಂದಿದ್ದು. ಗುರುಪೌರ್ಣಿಮೆ ದಿನ ನನಗೆ ಇದು ನಮ್ಮ ಮನೆಗೆ ಬಂತು. ನಂಗೆ ತುಂಬ ಖುಷಿ ಆಯಿತು ಇದನ್ನು ನೋಡಿ. ನಾನು ಯಾವುದೇ ಒಂದು ಊಹೆ ಸಹ ಮಾಡಿರಲಿಲ್ಲ. ರಾಯರು ನಮ್ಗೆ ಈ ಥರದೊಂದು ಭರವಸೆನ ನೀಡ್ತಾರೆ, ಅವರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಸೂಚನೆಯನ್ನು ನೀಡ್ತಾರೆ. ಹಾಗೆ ಗುರುರಾಯರು ನಮಗೆ ಯಾವ ರೂಪದಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅವರ ಭಕ್ತರಿಗೆ ನಾನು ಇದ್ದೀನಿ ಅನ್ನೋದನ್ನ ಯಾವಾಗಲೂ ತೋರಿಸ್ತಾನೆ ಇರ್ತಾರೆ. ಅದೇ ರೀತಿ ನನ್ನ ಜೀವನದಲ್ಲಿ ಅವರು ಗುರುಪೌರ್ಣಿಮೆ ದಿನ ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇದೇ ಅಲ್ವಾ ರಾಯರ ಮಹಿಮೆ ಅಂತ ಹೇಳೋದು. ರಾಯರು ನಮ್ಮ ಬದುಕಿಗೆ ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಕ್ಷಣವೂ ನಮಗೆ ಯಾವುದಾದ್ರೂ ಒಂದು ಸೂಚನೆ ಮುಖಾಂತರ ತಿಳಿಸ್ತಿರ್ತಾರೆ. ಇದು ರಾಯರ ಮಹಿಮೆ ಅಥವಾ ರಾಯರ ಪವಾಡ ಅಲ್ಲದೆ ಮತ್ತೇನು ಅಂತ ಹೇಳ್ಬೋದು ಹೇಳಿ. ಗುರುಪೂರ್ಣಿಮೆ ದಿನ ಗುರುಗಳಿಗೆ ಶ್ರೇಷ್ಠವಾದ ದಿನ. ಆ ದಿನವೇ ನಮ್ಮನೆಗೆ ಗುರುರಾಯರು ಬಂದಿದ್ದಾರೆ, ಯಾವುದೋ ಒಂದು ರೂಪದಲ್ಲಿ ನನ್ನ ಜೊತೆ ಇದ್ದಾರೆ ಅಂತಹ ಅವರು ಸೂಚನೆ ನೀಡಿದ್ದಾರೆ. ಇದು ನನಗೆ ತುಂಬ ಸಂತೋಷ ಆಯಿತು. ಗುರುಪೂರ್ಣಿಮೆ ದಿನ ನನಗೆ ತುಂಬ ಸಂತೋಷ ಆಯಿತು. ನನಗೆ ಈ ರೀತಿ ಒಂದು ಮಹಿಮೆಯಿಂದ ನನಗೆ ತುಂಬ ಒಂದು ಸಂತೋಷನೇ ಆಯಿತು. ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನೊಂದು ಸಣ್ಣ ವಿಡಿಯೋ ಮುಖಾಂತರ ನಮ್ಮೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಾನು ತಿಳಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಕ್ಷಣವೂ ತೋರಿಸ್ತಾ ಇರ್ತಾರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಒನ್ಮೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಕಮೆಂಟ್ ಸೆಷನಲ್ಲಿ ರಾಯರು ನಿಮ್ಮ ಬದುಕಿನಲ್ಲಿ ಯಾವುದಾದ್ರೂ ಒಂದು ಮಹಿಮೆನ ಮಾಡಿದರೆ ನೀವು ಹಂಚ್ಕೊಳ್ಬೋದು. ನಾನು ಸಹ ಅದನ್ನ ಓದ್ತೀನಿ. ಹಾಗೆ ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.